ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂತ ಅಂದರೆ, ನಮ್ಮ ಮೊಬೈಲಲ್ಲಿ ಡಿಲೀಟ್ ಆಗಿರುವಂಥ ಫೋಟೋಸ್, ಇಮೇಜ್ಗಳನ್ನ ನಾವು ಯಾವ ಥರ ರಿಕವರಿ ಮಾಡ್ಕೋಬೋದು ಅಂತ ನಾವು ಇದರಲ್ಲಿ ನೋಡೋಣ. ಯಾವುದೇ ರೀತಿಯಾದಂಥ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅವಶ್ಯಕತೆ ನಮಗೆ ಈಗ ಬೇಕಾಗಿಲ್ಲ. ಗೂಗಲಿಂದ ನಾವು ಯಾವ ಥರನ ರಿಕವರಿ ಮಾಡ್ಕೋಬೇಕಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಫಸ್ಟ್ ನಾವು ಜಿಮೇಲ್ನ ಓಪನ್ ಮಾಡೋಣ. ಜಿಮೇಲ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಒಂದು ನಮ್ಮದು ಐಕಾನ್ ಕಾಣಿಸುತ್ತಲ್ಲ, ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನಮ್ಮದು ಜಿಮೇಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಜಿಮೇಲ್ ಅಕೌಂಟ್ ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ಗೂಗಲ್ ಅಕೌಂಟ್ ಅಂತ ಒಂದಿದೆ, ಇಲ್ಲಿ ನೀವು ನೋಡ್ಬೋದು, ನಿಮಗೆ ಕಾಣಿಸುತ್ತೆ ಗೂಗಲ್ ಅಕೌಂಟ್. ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇಲ್ಲಿಗೆ ಬಂದ ಮೇಲೆ ನಾವು ಇಲ್ಲಿ ಹೋಮ್ ಅಂತ ಇದೆಯಲ್ಲ, ಹೋಮಲ್ಲ, ಪರ್ಸ್ನಲ್ ಇನ್ಫೋ ಮತ್ತು ಡೇಟಾ ಪ್ರೈವಸಿ ಅಂತ ಇದೆ, ಇಲ್ಲಿ ನೋಡ್ಕೋಬೋದು. ಡೇಟಾ ಪ್ರೈವಸಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಕೆಳಗಡೆ ಬರೋಣ. ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಕಂಟೆಂಟ್ ಸೇವ್ಡ್ ಫ್ರಾಮ್ ಗೂಗಲ್ ಸರ್ವಿಸ್. ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಕಂಟೆಂಟ್ ಸೇವ್ಡ್ ಫ್ರಾಮ್ ಗೂಗಲ್ ಸರ್ವಿಸ್, ಇದರಲ್ಲಿ ಹೋಗ್ಬೇಕು ನಾವು. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಫಸ್ಟಿಗೆ ನೋಡಿ, ಯೂಟ್ಯೂಬ್ ಇದೆ, ಜಿಮೇಲ್ ಇದೆ, ಗೂಗಲ್ ಪ್ಲೇ ಇದೆ, ಆಮೇಲೆ ಫೋಟೋಸ್ ಇದೆ. ಇಲ್ಲಿ ನಾವು ಈ ಫೋಟೋಸ್ ಮೇಲೆ ಎಕ್ಸಾಕ್ಟಾಗಿ ಕ್ಲಿಕ್ ಮಾಡೋಣ ಫ್ರೆಂಡ್ಸ್. ಫೋಟೋಸ್ ಓಕೆ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ಫೋಟೋಸ್ ಎಲ್ಲ ನಮಗೆ ಬಂತು. ಇನ್ನೂ ನಿಮಗೆ ಹಳೆ ಫೋಟೋಸ್ ಬೇಕಂತಂದರೆ ಇಲ್ಲಿ ಒಂದು ಬಟನ್ ಕಾಣಿಸ್ತಿದೆ ನೋಡಿ, ಇದನ್ನು ನಾವು ಕೆಳಗಡೆ ಡ್ರ್ಯಾಗ್ ಮಾಡ್ಕೊಂಬರೋಣ. ಹಿಂಗೆ ಇಲ್ಲಿ ನೋಡ್ಬೋದು ನೀವು, ಮಾರ್ಚ್ 2020 ಫೋಟೋಸ್ಗಳಿದೆಲ್ಲ. ಡಿಲೀಟ್ ಆಗಿರುವಂಥ ಫೋಟೋಸ್ ಎಲ್ಲ ಇಲ್ಲಿರುತ್ತೆ. ನೀವು ಇದರಲ್ಲಿ ಯಾವ ಫೋಟೋಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದು ಯಾವ ಥರ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮೆಮೊರಿ ಕಾರ್ಡ್ಗೆ ತರಬೇಕು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ 3 ಡಾಟ್ ಕಾಣಿಸ್ತಿದೆ. ಓಕೆ ಫ್ರೆಂಡ್ಸ್, ನಿಮಗೆ ಯಾವ ಥರ ನಾನು ಫೈಲ್ ಮ್ಯಾನೇಜರ್ಗೆ ತರಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ನೀವು ಯಾವ ಫೋಟೋಸ್ ಬೇಕಾದರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ 3 ಡಾಟಿಗೆ ಹೋಗ್ಬಿಟ್ಟು ಸೆಲೆಕ್ಟ್ ಫೋಟೋಸ್ ಅಂತ ಇದೆಯಲ್ಲ, 2, 3, ನೀವು ಎಷ್ಟು ಬೇಕಾದರೂ ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಮೆಮೊರಿ ಕಾರ್ಡ್ಗೆ ತಗೋಬೋದು. ನಾನೀಗ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಒಂದು 3-4 ಫೋಟೋಸ್ನ ಸೆಲೆಕ್ಟ್ ಮಾಡ್ಕೋತೀನಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಮತ್ತೆ 3 ಡಾಟ್ಗೆ ಹೋಗಬೇಕಾಗುತ್ತೆ. ಈ 3 ಡಾಟ್ನ ಕ್ಲಿಕ್ ಮಾಡೋಣ. ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಪ್ರಿಫೇರಿಂಗ್ ಟು ಡೌನ್ಲೋಡ್ ಅಂತ ಇಲ್ಲಿ ಕೆಳಗಡೆ ಒಂದು ಪಾಪಪ್ ಬಂತು. ಡೌನ್ಲೋಡಿಂಗ್ 4 ಐಟಮ್ಸ್ ಅಂತ ಕೂಡ ಬರ್ತಾಯಿದೆ, ನೀವು ನೋಡ್ಬೋದು. ಇಲ್ಲಿ ನನಗೆ ಆಲ್ರೆಡಿ ಒಂದು ಸಲ ಡೌನ್ಲೋಡ್ ಮಾಡಿದ್ದೆ, ಈಗ ಡೌನ್ಲೋಡ್ ಅಗೇನ್ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ಡೌನ್ಲೋಡ್ ಅಂತ ಬಂತದು. ಈಗ ನಾವು ಏನು ಮಾಡಬೇಕಂದ್ರೆ, ಡೈರೆಕ್ಟ್ ಇದು ಮಿನಿಮೈಸ್ ಮಾಡಿಬಿಟ್ಟು ಫೈಲ್ಸ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ ನಿಮ್ಮ ಮೊಬೈಲಲ್ಲಿ, ಅಲ್ಲಿ ಹೋಗಿಬಿಟ್ಟು ಫೈಲ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಾವು ಡೌನ್ಲೋಡ್ಸಲ್ಲಿ ಹೋಗಬೇಕಾಗುತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಈಗ ಇಲ್ಲಿ ಒಂದು ಜಿಪ್ ಫೋಲ್ಡರ್ ಬಂದಿರುತ್ತೆ, ಇಲ್ಲಿ ನೋಡ್ಬೋದು. ಫೋಟೋಸ್ 00.zip ಅಂತ ಎಕ್ಸ್ಟೆನ್ಷನ್ ಇರುವಂಥ ಒಂದು ಫೋಲ್ಡರ್ ಬಂದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ತೋರಿಸುತ್ತೆ. ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್, ನಾವು ಡೌನ್ಲೋಡ್ ಮಾಡಿರುವಂಥ ಫೋಟೋಸ್ ಎಲ್ಲ ಬಂದಿರುತ್ತೆ ಇಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ಗಳು ನಿಮಗೆ ಈ ಚಾನಲ್ ಸಿಗ್ತಾ ಇರುತ್ತೆ. ದಯಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. 50 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ, ನಾನು ಟಾರ್ಗೆಟ್ ಗೋಲ್ ಇಟ್ಟಿದ್ದೀನಿ 50 ಸಬ್ಸ್ಕ್ರೈಬರ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನನಗೆ ಹೆಲ್ಪ್ ಮಾಡಿ 50 ಸಬ್ಸ್ಕ್ರೈಬರ್ ಆಗಲಿಕ್ಕೆ.